ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಲೋಕಾಯುಕ್ತ ದಾಳಿ ರೇಡ್ ಮಾಡಿದೆ, ಅಧಿಕಾರಿಗಳಿಗೆ ಚಳಿ ಬಿಡಿಸಿದೆ. ಹಾಗಾದ್ರೆ ಲೋಕಾಯುಕ್ತ ಏನು ಸರ್? ಸೊ ಬೇಸಿಕಲಿ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ 2 ಡಿವಿಷನ್ಸ್ ಇರ್ತವೆ. ಒಂದು ಜುಡಿಷಿಯಲ್ ವಿಂಗ್ ಅಂತ, ಒಂದು ಪೊಲೀಸ್ ವಿಂಗ್. ಮೊದಲ ಪೋಸ್ಟಿಂಗ್ ಹೇಗಿತ್ತು ಸರ್? ಮೊದಲ ಪೋಸ್ಟಿಂಗ್ ನಂದು ASP. ಚಾಲೆಂಜಿಂಗ್ ಕೇಸ್ ಏನಾದ್ರು ಇದೆಯಾ ಆಗ ಕೂತ್ಕೊಳ್ಳುವಂಥದ್ದು? ಅದು ರಾತ್ರಿ ಒಂದು ಫುಟೇಜ್ ಬರುತ್ತೆ, ಒಂದು ಪಾಪುದು ಒಂದು 3 years ಪಾಪುದು ಒಂದು ಕೊಲೆ ಆಗತ್ತೆ. ಹಸ್ಬೆಂಡ್ ವೈಫ್ ಜೊತೆ ಇರಲ್ಲ, ಅವ್ರು ಬೇರೆ ಕಡೆ ಇರ್ತಾರೆ. ಅವರು ಒಂದು ರಾತ್ರಿ ಬಂದು ಕೊಲೆ ಮಾಡಿ ಪಾಪುನು ಅಲ್ಲಿ ಹಾಕಿ ಹೋಗ್ತಾರೆ. ನಾವು ಬೇಸಿಕಲಿ ಬೇರೆಯವ್ರನ್ನ ಫಸ್ಟ್ ಸಸ್ಪೆಕ್ಟ್ ಮಾಡಿದ್ದೇವೆ. ತುಂಬಾ ಹಾರಬಲ್ ಅನ್ಸಿದ್ದು, ಹಾರ್ಟ್ ಟಚಿಂಗ್, ಅನ್ನೋನ್ ಡೆಡ್ ಬಾಡಿ. ತುಂಬಾ ವರ್ಕ್ ಮಾಡಿದ್ವಿ, ಏನು ಸಿಗ್ಲಿಲ್ಲ. ವೈಫೇ ಕೊಲೆ ಮಾಡ್ತೀವಿ, ವೈಫು ಮತ್ತೆ ಅವ್ರ ಅಳಿಯ ಸೇರಿ ಕೊಲೆ ಮಾಡೋದು. ಸರ್ ಈಗ ಲೋಕಾಯುಕ್ತ SP ಆಗಿ ಪರ್ಸ್ನಲಿ ನಿಮ್ಮ ಲೈಫಲ್ಲಿ ಏನು ಬಿಗ್ಗೆಸ್ಟ್ ಚೇಂಜ್ ಏನಾಗಿದೆ ಲೋಕಾಯುಕ್ತ ಬಂದ ಮೇಲೆ? ಜಾಸ್ತಿ ಟೈಮ್ ಸಿಗ್ತಾ ಇದೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ. ಯಾಕೆಂದ್ರೆ ಟ್ರಾಫಿಕ್ ಅಲ್ಲಿ ತುಂಬಾ ಹೆಕ್ಟಿಕ್ ಇತ್ತು. ಓಕೆ, ಬೆಳಿಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ 8 o'clock ಸ್ಟಾರ್ಟ್ ಆಗತ್ತೆ ನಮ್ದು ಟ್ರಾಫಿಕ್ ಬೆಂಗಳೂರಲ್ಲಿ. ಹೌದು, ರಾತ್ರಿ ಕೆಲವು ಸಲ 11 ಆಗುತ್ತೆ ಸರ್. ಕೆಲವು ಸಲ ಟ್ರಾಫಿಕ್ ಜಾಮ್ಸ್ ಬೇರೆ ಆಗುತ್ತೆ. ಸೊ ಅದಕ್ಕಿಂತ ಮೇನ್ ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಟೈಮ್ ಸಿಕ್ಕಿದೆ ನಮ್ಗೆ, ಫ್ರೀ ಟೈಮ್ ಸಿಕ್ಕಿದೆ. ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರೆ ಈಗ? ಫ್ಯಾಮಿಲಿ ಯಾವಾಗ್ಲೂ ಹ್ಯಾಪಿನೇ. ಫ್ಯಾಮಿಲಿ ಯಾವಾಗಲೂ ಒಳ್ಳೆ ಸ್ಟೇಟ್ ಕ್ಯಾಡರ್ ಕೊಟ್ಟಿದ್ರು ದೇವರು. ಸೊ ಯಾವಾಗ್ಲೂ ಫಸ್ಟ್ ಇಂದ ಹ್ಯಾಪಿನೇ ಅವರು. ಓಕೆ ಸರ್, ನೋಡಿ ಈಗ ನಿಮ್ಮ ಕೆಲಸವನ್ನ ನೀವು ತುಂಬಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೀರಾ, ಕ್ಲಿಯರ್ ಆಗಿ. ಈಗ IPS ಆಗಿದ್ದೀರಾ, ಲೋಕಾಯುಕ್ತ SP ಆಗಿದ್ದೀರಾ, ಬಟ್ ಮೂಲತಃ ಯಾರು ನೀವು? ಎಲ್ಲಿಂದ ಬಂದವರು? ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿತ್ತು? ಯಾಕೆಂದ್ರೆ ತುಂಬಾ ವಿಡಿಯೋಸ್ ನಿಮ್ದು ಹರಿದಾಡ್ತಾ ಇದೆ, ಇನ್ಸ್ಪಿರೇಷನ್ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಸಾಧನೆ ಮಾತನಾಡುತ್ತೆ ನಿಮ್ಮ ಜೊತೆ ಅಂತ ಹೇಳಿ. ನಾನು ಕೂಡ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀನಿ, ಇವತ್ತು ಸಾಧನೆಯನ್ನ ಮಾತನಾಡಿಸ್ತೀನಿ ಅಂತ. ನೀವು ನಮ್ಮ ಮುಂದೆ ವ್ಯಕ್ತಿಯಾಗಿ ಕೂತ್ಕೊಂಡಿಲ್ಲ, ಒಂದು ಸಾಧನೆಯಾಗಿ ಕೂತ್ಕೊಂಡಿದ್ದೀರಾ. ಈ ಸಾಧನೆ ಹೇಗೆ ಸಾಧ್ಯ ಆಯ್ತು ಸರ್? ಸೊ ನಮ್ದು ಮೂಲತಃ ವರಂಗಲ್, ತೆಲಂಗಾಣ ಸ್ಟೇಟ್. ಸೊ ನನ್ನ ಸ್ಕೂಲಿಂಗ್ ಎಲ್ಲ ವರಂಗಲಲ್ಲೇ ಆಗಿತ್ತು. ನಮ್ಮ ಫಾದರ್ ಗವರ್ನಮೆಂಟ್ ಲೆಕ್ಚರರ್ ಇದ್ರು, ಮದರ್ ಪ್ರೈವೇಟ್ ಲೆಕ್ಚರರ್ ಇದ್ರು. ಸೊ ಫಸ್ಟಿಂದ ಯಾಕೇನೋ ಸಿವಿಲ್ ಸೈಡೇ ಹೋಗಬೇಕು ಅಂತ ಫಸ್ಟಿಂದನೇ ಇತ್ತು. ಅಂದರೆ 7th 8th ಇಂದ ಸ್ವಲ್ಪ ಕ್ವಿಜ್ ಕಾಂಪಿಟೇಷನ್ಸ್ ಇರ್ಬೋದು. ನಮ್ಮ ಫಾದರ್ಗೆ ಇಷ್ಟ. ನಮ್ಮ ಫಾದರ್ ಕೂಡ ಇಂಟರ್ವ್ಯೂವರೆಗೆ ಹೋಗಿದ್ದರು. ಆವಾಗ ಮಾಡೋಕ್ಕಾಗಲಿಲ್ಲ. ಸೊ ಅವ್ರೇನಂದರೆ ನಾರ್ಮಲ್ ಮಾತಾಡುವಾಗ ಕೂಡ ತುಂಬ ಸಮಾಜದ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತುಂಬ ಆ ಥರ ಒಂದು ಇಂಟ್ರೆಸ್ಟ್ ಬಂದಿತ್ತು. ಬಟ್ ಸೀರಿಯಸ್ ಪ್ರಿಪ್ರೇಷನ್ ಏನು ಆಗಲಿಲ್ಲ ಸ್ಕೂಲ್ ಲೆವೆಲಲ್ಲಿ. ಸ್ಕೂಲೆಲ್ಲ ಚೆನ್ನಾಗಾಗಿತ್ತು. ಸ್ಕೂಲ್ ಜಾಸ್ತಿ ಕಷ್ಟಗಳು ಆ ಥರ ಏನಿರಲಿಲ್ಲ, ಚೆನ್ನಾಗಿತ್ತು ಎಲ್ಲ. ದೆನ್ ಕಾಲೇಜ್ BTech ಹೈದ್ರಾಬಾದಲ್ಲಿ ಓದಿದ್ದೀನಿ. ದೆನ್ MTech IIT ಮದ್ರಾಸಲ್ಲಿ ಓದಿದ್ದೀನಿ. ಸಾಫ್ಟ್ವೇರ್ ಜಾಬ್ ಮಾಡಿದ್ದೀನಿ, ಒಂದು 4 years ಮಾಡಿದ್ದೀನಿ. ಬಟ್ ಮಾಡುವಾಗ ಕೂಡ ಯಾವಾಗಲೂ ಫೈನಲ್ ಆಗಿ ಇಲ್ಲಿ ಬರಬೇಕು ಅಂತ. ಬಟ್ ಏನಂದರೆ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ದುಡ್ಡು ಸ್ವಲ್ಪ ಸೇವ್ ಮಾಡಿಕೊಂಡು ಆಮೇಲೆ ಪ್ರಿಪರೇಷನ್ ಮಾಡಬೇಕು. ಯಾಕೆಂದರೆ ಸಿವಿಲ್ ಸರ್ವಿಸಸ್ ಅನ್ನೋದು ತುಂಬ ಟ್ರಿಕ್ಕಿ ಎಕ್ಸಾಮ್. ಓಕೆ, ಅಂದರೆ ನಾವು ಎಷ್ಟೋ ಕಷ್ಟಪಡ್ತೀವಿ. ನಾವು ಪ್ರಿಪ್ರೇಷನ್ಗಂತೂ ಕಷ್ಟ ಕಂಪಲ್ಸರಿ, ಸಾಧನೆ ಅನ್ನೋದು ಮುಖ್ಯ. ಅದ್ರ ಜೊತೆಗೆ ನಮ್ಗೆ ಏನಂದರೆ ಕೆಲವರು ಮಾಡೋಕ್ಕಾಗಲ್ಲ, ಅಂದರೆ ಪಾಸ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಮ್ಗೆ ಎಕನಾಮಿಕ್ ಸೆಕ್ಯೂರಿಟಿ ಇರಬೇಕಂದ್ರೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದ್ದೀವಿ. ನನ್ನ ಹತ್ರ ಆಸ್ಪಿರೆಂಟ್ಸ್ ಕೆಲವರು ಬಂದಾಗ ಕೂಡ ಅದೇ ಹೇಳ್ತೀನಿ. ತುಂಬ ಬಡವರು ಬರ್ತಿದ್ರು. ನಾನು ಎಸ್ಪೆಷಲಿ ಡಿಸ್ಟ್ರಿಕ್ಟ್ಸಲ್ಲಿ ಇದ್ದಾಗ ತುಂಬ ಹುಡುಗರು ನನ್ನ ಹತ್ರ ಬರ್ತಿದ್ರು. ನಾನು ಫಸ್ಟ್ ಅವರಿಗೆ ಪ್ರಿಪ್ರೇಷನ್ ಮಾಡಿ ಅಂತಲೇ ಹೇಳ್ತಾ ಇದ್ದೆ. ಯಾರು ಕೂಡ ಅಂದರೆ ಕೆಲವರು ಹೇಳ್ತಿದ್ರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀನಿ ಸರ್, ನನಗಾಗತ್ತಾ ಅನ್ನೋದು ಫಸ್ಟ್ ಪ್ರಶ್ನೆ. ಗ್ರಾಮೀಣ ಪ್ರದೇಶದಿಂದ ಬಂದಿದ ತಕ್ಷಣ ಒಂದು ಕನ್ಫ್ಯೂಷನ್ ಇರುತ್ತೆ. ಏನ್ ಕನ್ಫ್ಯೂಷನ್ ಅಂದ್ರೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಾ ಇರುತ್ತೆ. ಇದ್ರ ಜೊತೆಗೆ ಇಂಗ್ಲಿಷ್ ಅನ್ನೋ ಭಯ. ಮತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ, IPS ಮಾಡಬೇಕು, IFS ಮಾಡಬೇಕು, IAS ಮಾಡಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ಚೆನ್ನಾಗಿ ಬರಬೇಕು ಅಂತ. ಇಂಗ್ಲಿಷ್ ಚೆನ್ನಾಗಿ ಬಂದ್ರೆ ಮಾತ್ರ ಇದೆಲ್ಲ ಮಾಡಕ್ ಸಾಧ್ಯನಾ? ಇಂಗ್ಲಿಷ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಂಗ್ಲಿಷ್ ಏನಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರ್ತದೆ ಇಂಗ್ಲಿಷ್. ನೀವು ಕನ್ನಡ ಮೀಡಿಯಂ ಅಲ್ಲಿ ಮಾಡ್ಬೋದು, ಇಂಗ್ಲಿಷ್ ಮೀಡಿಯಂ ಅಲ್ಲಿ, ತೆಲುಗು ಮೀಡಿಯಂ, ನೀವು ಬರೆಯೋದು ಎಕ್ಸಾಮ್ ಎನಿ ಮೀಡಿಯಂ ಅಲ್ಲಿ ನೀವು ಇದು ಮಾಡ್ಕೋಬಹುದು. ಸಪೋಸ್ ಅವ್ರು ಕನ್ನಡನೇ ಸ್ಟ್ರಾಂಗ್ ಇದ್ರೆ ಕನ್ನಡದಲ್ಲಿ ನಮ್ಮ ಬ್ಯಾಚ್ಮೇಟ್ ಅವ್ರು ಕನ್ನಡದಲ್ಲೇ ಇದು ಮಾಡಿರ್ಬೋದು. ನನ್ನ ಜೊತೆ ಲಕ್ಷ್ಮಣ್
ಸೊ ಕನ್ನಡದಲ್ಲಿ ಕೂಡ ಮಾಡ್ಬೋದು. ಇಂಗ್ಲಿಷ್ ಏನಂದ್ರೆ ಇಟ್ ಈಸ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಒಂದು ನೆಸೆಸಿಟಿ ಅನ್ಕೊಳ್ಳಿ, ಅಂದ್ರೆ ಒಂದು ಬೇಸಿಕ್ ರಿಕ್ವಿಸಿಟ್ ಅದು. ಹ್ಮ್. ಬೇಸಿಕ್ Basic. ಬೇಸಿಕ್ ಇರಬೇಕು. ಹ್ಮ್. ಬೇಸಿಕ್ ಇಂಗ್ಲಿಷ್ಗೆ ನಿಮ್ಗೆ ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ಏನು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಎಷ್ಟು ಕಾಂಪ್ಲಿಕೇಟ್ ಮಾಡಿದ್ರೆ ನಮ್ಮ ಐಡಿಯಾಸ್ ಅಷ್ಟು ಕಾಂಪ್ಲಿಕೇಟ್ ಆಗುತ್ತೆ ಅಂದ್ರೆ ನಾನು ನಂಬುತ್ತೀನಿ. ಸೊ ಅದಕ್ಕೆ ನಾನು ಯಾವಾಗಲೂ ಪ್ರಿಪ್ರೇಷನ್ ಮಾಡುವವರಿಗೆ ಒಂದೇ ಹೇಳ್ತೀನಿ, ನೀವು ಫಸ್ಟೇ ಅದೆಲ್ಲ ಇಷ್ಟೆಲ್ಲ ಓದಬೇಕಾ ಇಷ್ಟೆಲ್ಲ ಬರಿಬೇಕಾ ಅಂತ ಭಯಕ್ಕಿಂತ ಅವ್ರೇನಂದ್ರೆ ನೀವು ಶಾರ್ಟ್ ಸೆಂಟೆನ್ಸಸ್ಸು ಸ್ಮಾಲ್ ಸೆಂಟೆನ್ಸಸ್ ನೀವು ಏನು ಮಾತಾಡ್ತಿರೋ ಅದೇ ನೀವು ಪ್ರಾಕ್ಟೀಸ್ ಮಾಡಿ ಬರೆಯೋದು. ಸ್ಮಾಲ್ ಸೆಂಟೆನ್ಸಸ್ ನೀವು ಏನು ಕಾಂಪ್ಲಿಕೇಟ್, ಈವನ್ UPSC ಯಲ್ಲಿ ಕೂಡ ನೀವು ತುಂಬಾ ಪ್ರೊಫೆಷನಲ್ ಆಗಿ ಒಂದು ಅವಾಗ ಪ್ರಿಪರೇಷನ್ ಟೈಮಲ್ಲೇ ನೀವು ಬ್ಯೂರೋಕ್ರಾಟ್ ಸ್ಟೈಲಲ್ಲಿ ನೀವು ಬರೀಬೇಕು, ದೊಡ್ಡ ದೊಡ್ಡ ಆರ್ಟಿಕಲ್, ಈಗ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಆ ಥರ ಬರೀಬೇಕಂತ ಏನೂ ಇಲ್ಲ. ಅಂದ್ರೆ ನಾನು ಪರ್ಸನಲ್ ಆಗಿ ಅಂತೂ ನಂಬಲ್ಲ. ನಿಮ್ಮ ಥಾಟ್ಸ್ ಕ್ಲಾರಿಟಿಯಾಗಿ ನೀವು ಸಿಂಪಲ್ ಸೆಂಟೆನ್ಸಸ್ ಅಲ್ಲಿ ಇಟ್ಟಿದ್ರೆ ಅದು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಅದೇ ಬೇಕು ನಿಮ್ಗೆ. ಒಂದು ಸಿವಿಲ್ ಸರ್ವೆಂಟ್ ಆದ ನಂತರ ನೀವು ಸಾಮಾನ್ಯರ ಜೊತೆ ನೀವು ಹೇಗೆ ಮಾತಾಡ್ತೀರಾ, ಅವರ ಐಡಿಯಾಸ್ ನಿಮಗೆ ಹೇಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಐಡಿಯಾಸ್ ಅವ್ರಿಗೆ ಏನ್ ಅರ್ಥ ಆಗ್ತಾ ಇದೆ ಅನ್ನೋದು ಮುಖ್ಯ. ಇಲ್ಲಿ ಹೋದ್ರು, ನಾನು ಇಲ್ಲಿ ಹೋದ್ರು, UP ಹೋದ್ರು ಹಿಂದಿ ಮಾತಾಡ್ತಾರೆ, ಇಲ್ಲಿ ಕನ್ನಡ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತಾರೆ. ಎಲ್ಲಾ ಕಡೆ ಏನಂದ್ರೆ ಆ ಕಮ್ಯುನಿಕೇಶನ್, ಬೇಸಿಕ್ ಕಮ್ಯುನಿಕೇಶನ್ ಇರಬೇಕು ಅಂತ ಇದು. ಅದೇ ಬಿಟ್ರೆ ಎಕ್ಸಾಮ್ ಅಲ್ಲಿ ಪ್ರೊಫಿಷಿಯನ್ಸಿ ಬೇಕು, ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಪ್ರೊಫಿಷಿಯನ್ಸಿ ಬೇಕು, ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಹಾರ್ಡ್ ಇರಬೇಕು ಅನ್ನೋದು ಏನಿಲ್ಲ. ಸೊ ಅದು ನನ್ನ ಪರ್ಸನಲ್ ಆಗಿ ನಾನು ಒಪ್ಪಲ್ಲ. ಅದು ಇಂಗ್ಲಿಷ್ ಈಸ್ ಎ ನೆಸೆಸಿಟಿ ಅಷ್ಟೇ. ಇಂಗ್ಲಿಷ್ ಬೇಸಿಕ್ ಇರಬೇಕು. ಇಂಗ್ಲಿಷ್ ಬೇಕು ಬಟ್ ಬೇಸಿಕ್ ಬೇಕು. ನಿಮ್ಗೆ ಬಹಳ ಹಾರ್ಡ್ ಏನ್ ಬೇಕಾಗಿಲ್ಲ ಇಂಗ್ಲಿಷ್. ನಾರ್ಮಲ್ ನಾಲೆಡ್ಜ್ ಇದು ಇಂಗ್ಲಿಷ್ ಆವರೇಜ್ ಆಗಿದ್ರು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು. ಸರ್, ಇನ್ನೊಂದು IIT ಇಂದ IPS ನೀವು ಹೇಳ್ತಾ ಇದ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ, ತುಂಬಾ ದುಡ್ಡು ಕೂಡ ಬರ್ತಾ ಇತ್ತು. ಸ್ಯಾಲ್ರಿ ಅಂತ ಬಂದ್ರೆ, ದುಡ್ಡು ಅಂತ ಬಂದ್ರೆ ಸಾಫ್ಟ್ವೇರ್ಸ್ ಅಲ್ಲಿ ಇರುವಂತ ದುಡ್ಡಿನೆಲ್ಲೂ ಕೂಡ ಇರೋದಿಲ್ಲ. ಅದನ್ನೆಲ್ಲವನ್ನೂ ಬಿಟ್ಟು IPS ಯಾಕೆ ಸರ್? ಆಕ್ಚುಲಿ ನಾನು ಹೇಳಿದಂಗೆ ಫಸ್ಟ್ ಇಂದ ನನಗೆ ಅದೊಂದು ಕನಸಿತ್ತು. ಫಸ್ಟ್ ಇಂದ 9th 10th ಇಂದಾನೆ 8th 9th 10th ಇಂದಾನೆ ನನಗೆ ತುಂಬಾ ಇತ್ತು ಆಗ್ಬೇಕಂದ್ರೆ. ಬಟ್ ಅಗೇನ್ ಆಗ್ಲಿಲ್ಲ ಅಂದ್ರೆ ಕೂಡ ಏನು ಅಷ್ಟು ಏನಾದ್ರೆ ನಾನು ಇದೇ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ಏನೋ ಆಗತ್ತೆ ಅಂತ ಕೂಡ ಏನಿರ್ಲಿಲ್ಲ. ಬಟ್ ಏನಂದ್ರೆ ಆಗಿದ್ರೆ ಒಳ್ಳೇದು. ನನ್ಗೆ ಕಾನ್ಫಿಡೆನ್ಸ್ ಇತ್ತು, ನಾನೊಂದು ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗ್ತೀನಿ ಅಂತ ನನಗೊಂದು ನಂಬಿಕೆ ಇತ್ತು. ನಮ್ಮ ಫಾದರ್ ಕೂಡ ತುಂಬಾ ಎಂಕರೇಜ್ ಮಾಡ್ತಿದ್ರು ಅವಾಗ. ಸೊ ನನ್ಗೆ ಆ ಟ್ರಾನ್ಸಿಷನ್ ಅಂದ್ರೆ ನಾನು ಜಾಬ್ ಮಾಡ್ತಿದ್ದೆ, ದುಡ್ಡು ಮಾಡ್ತಿದ್ದೆ, ಇಲ್ಲಿ ಬಂದ ಮೇಲೆ ನನ್ನ ಸ್ಯಾಲ್ರಿ ಆಲ್ಮೋಸ್ಟ್ ಈಗಿರುವ ಸ್ಯಾಲ್ರಿ ನನ್ನ 2008 ಸ್ಯಾಲ್ರಿ ಸೇಮ್. ಸೊ ನಾನು ಆಲ್ಮೋಸ್ಟ್ 17 ವರ್ಷ ಆದ ನಂತರ ನಾನು ಆ ಲೆವೆಲ್ ಹೋಗಿದ್ದೆ ಸ್ಯಾಲ್ರಿ. ಬಟ್ ಯಾವಾಗ್ಲೂ ಆತರ ಅನ್ಸ್ಲಿಲ್ಲ ನನಗೆ. ಯಾಕೆಂದ್ರೆ ನನ್ಗೆ ಇದೇ ಬೇಕು ಅಂತಿತ್ತು. ನಾನು ತುಂಬಾ ಸಂತೋಷ ಇತ್ತು. ತುಂಬಾ ರೇರ್ ಆಪರ್ಚುನಿಟಿ ಅಲ್ಲ ಈ ಜನರಿಗೆ ಸಿಕ್ಕತ್ತಿದ್ದು, ಈ ಅವಕಾಶ ಸಿಗಲ್ಲ. ಅಗೇನ್ ಒಳ್ಳೆ ಕ್ಯಾಡರ್, ನಮ್ಮ ಸ್ಟೇಟ್ ಪಕ್ಕದಲ್ಲೇ ಇರೋ ಕ್ಯಾಡರ್, ಆಲ್ಮೋಸ್ಟ್ ಸೇಮ್, ಸೇಮ್ ಕಲ್ಚರ್, ಸೇಮ್ ಭಾಷೆ ಕೂಡ ನಮ್ಗೆ ಬಹಳ ಈಸಿಯಾಗಿ ಬರುತ್ತೆ. ಸೊ ನಮ್ಗೆ ಯಾವಾಗ್ಲೂ ಆತರ ರಿಗ್ರೆಟ್ ಅನ್ಸ್ಲಿಲ್ಲ. ಅದ್ ಬಿಟ್ಟು ಯಾಕೆ ಇಲ್ಲಿ ಬಂದಿದೀವಿ ಅನ್ನೋದು. ಇನ್ಫ್ಯಾಕ್ಟ್ ತುಂಬಾ ಸಂತೋಷ ಇದೆ. ಇನ್ನು ಏನಂತಾರೆ, ವರ್ಷಗಳು ಆಗ್ತಾ ಇರೋದು ಇನ್ನೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಈ ಸಕ್ಸಸ್ ಅನ್ನೋದು ಗೋಲ್ ಅಲ್ಲ, ಅದು ಜರ್ನಿ ಅನ್ನೋ ತರ. ಜರ್ನಿ ಕಂಟಿನ್ಯೂ ಮಾಡ್ತಿದ್ರಿ. ಮತ್ತೆ ಇನ್ನೊಂದು ಸರ್, ಈಗ ಎಲ್ರಿಗೂ ಕೂಡ ಒಂದು ಮಾತಿರುತ್ತೆ, ನಿಮ್ಗೆ ರೋಲ್ ಮಾಡಲ್ ಇರ್ತಾರೆ, ನಮ್ಗೆ ಇವ್ರು ಇನ್ಸ್ಪಿರೇಷನ್ ಆದ್ರು. ನಿಮ್ಗೆ ಯಾರು ಸರ್ ತುಂಬಾ ಇನ್ಸ್ಪೈರ್ ಆಗಿದ್ದು ಅಂತ? ನಮ್ಗಂತೂ ನಮ್ಮ ಫಾದರ್ ತುಂಬಾ ಇಷ್ಟ. ಅವರು ಪಾಪ 7 years ಹಿಂದೆ ತೀರೋಗಿದ್ರು. ಸೊ ನಾನು ASP ಇದ್ದಾಗ ನೋಡಿದ್ರು. ನಾನು SP ಆಗೋದು ನೋಡ್ಲಿಲ್ಲ ಅವರು ಪಾಪ. ಬಟ್ ಅವ್ರಿಗೆ ತುಂಬಾ ಇಷ್ಟ ನಾನು ಅಡ್ಮಿನಿಸ್ಟ್ರೇಟರ್ ಆಗ್ಬೇಕು. ಅವ್ರಿಗೆ ತುಂಬಾ ಇಷ್ಟ ಅಡ್ಮಿನಿಸ್ಟ್ರೇಷನ್. ಸೊ ನಾವು ಯಾವಾಗ್ಲೂ ಇದು ಮಾಡ್ತಿದ್ವಿ, ಬೇರೆ ಬೇರೆ ವಿಷಯಗಳು ಏನಾದ್ರು ಒಂದು ಸಮಾಜದ ಇದು ಬಗ್ಗೆ ಬಂದ್ರೆ ನಾವು ಮನೆಯಲ್ಲಿ ಕೂಡ ಡಿಸ್ಕಸ್ ಮಾಡ್ತಿದ್ವಿ. ಇದು ಹಿಂಗೆ ಈ ತರ ಮಾಡು, ಯಾಕೆ ಮಾಡಿದ್ರಿ, ಈ ತರ ಮಾಡ್ಬೇಕಾಯ್ತು, ಈ ತರ ಮಾಡಿದ್ರೆ ಅಂದ್ರೆ ಏನು ಅರ್ಥ, ಏನ್ ಇಂಪ್ಲಿಕೇಶನ್ಸ್ ಏನಿದೆ, ಆ ತರ ಒಂದು ಡಿಸ್ಕಷನ್ ಆಗ್ತಿತ್ತು ಮನೆಯಲ್ಲಿ. ಸೊ ಅವರೇ ಇನ್ಸ್ಪಿರೇಷನ್ ಇದಾಗ್ಲಿಕ್ಕೆ. ಇದ್ರ ಜೊತೆಗೆ ಸರ್ ಇನ್ನೊಂದು, IPS ಅಂದ್ರೆ ಅದು ಕೆಲಸ ಅಲ್ಲ, ಅದೊಂದು ಜವಾಬ್ದಾರಿ. ಅದು
ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಎಲ್ಲರೂ ಕೂಡ ತುಂಬಾ ಪ್ರಯತ್ನವನ್ನ ಪಡ್ತಾರೆ, ತುಂಬಾ ಎಫರ್ಟ್ ಹಾಕ್ತಾರೆ. ಶ್ರಮ ಯಾರು ಜಾಸ್ತಿ ಪಟ್ರು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ತಮ್ಮದೇ ಆದಂತ ಶ್ರಮ ಹಾಕಿರ್ತಾರೆ. ಆದ್ರೂ ಕೂಡ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ನಾನು ಅದೇ ಹೇಳ್ತಾ ಇರೋದು, ಎಕ್ಸಾಮ್ ಅನ್ನೋದು ಏನಂದ್ರೆ ಕರೆಂಟ್ ಸಿಸ್ಟಮ್ ಅಲ್ಲಿ ಅಗೇನ್ ಸಾಧನೆ ಅನ್ನೋದು ಕಂಪಲ್ಸರಿ. ಎಲ್ಲರೂ ಕಷ್ಟಪಡ್ತಾರೆ, ಬಹಳಷ್ಟು ಜನ ಕಷ್ಟಪಡ್ತಾರೆ. ಫೋಕಸ್ಡ್ ಆಗಿ ಕಷ್ಟಪಡೋರು ಅದರಲ್ಲಿ ಕಡಿಮೆ. ಅಂದ್ರೆ ಟೋಟಲ್ 100% ಇದ್ರೆ ಫೋಕಸ್ ಆಗಿ ಕಷ್ಟಪಡೋರು 50-40% ಇರ್ತಾರೆ. ಆ 40% ಅಲ್ಲಿ ಕೂಡ ಪಾಸ್ ಆಗೋದು 20% ಅನ್ಕೊಳ್ಳಿ. ಸೊ ಬೇರೆ 20% ಯಾರಿದ್ದಾರೆ ಅಂದ್ರೆ ನಿಜವಾಗ್ಲೂ ಎಫರ್ಟ್ ಹಾಕಿ ಅವ್ರು ಬಂದಿಲ್ಲ. ನನ್ನ ಪ್ರಕಾರ ಏನಂದ್ರೆ ಅವ್ರು ಯಾವ ಫೀಲ್ಡ್ ಹೋದ್ರು ಅವರು ಸಕ್ಸಸ್ ಆಗ್ತಾರೆ. ನಿಮಗೆ ಆ ಕ್ವಾಲಿಟೀಸ್ ಇದ್ರೆ, ನೀವು ನಿಜವಾಗ್ಲೂ ಒಂದು ವಿಷಯವನ್ನು ಇಟ್ಕೊಂಡು, ನಾನು ಅದಕ್ಕೆ ಹೇಳಿದೆ, ಇವತ್ತು ನಾಳೆ ಮೀಡಿಯಾ ಇರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಬೇರೆ ಎಷ್ಟೋ ಇವೆ, ಹಾಸ್ಪಿಟಾಲಿಟಿ ಇರ್ಬೋದು, ತುಂಬ ಫೀಲ್ಡ್ಸ್ ಇದೆ. ಈಗ ಈವೆಂಟ್ ಮ್ಯಾನೇಜರ್ಸ್ ಅಂತಿದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಅವರು ಒಂದು ವಿಷಯವನ್ನು ಇಟ್ಕೊಂಡು ಸ್ವಲ್ಪ ಡೆಡಿಕೇಟೆಡ್ ಆಗಿ ಕೆಲವು ವರ್ಷಗಳು ಅದರ ಮೇಲೆ ಫೋಕಸ್ ಮಾಡಿದ್ರೆ ತುಂಬಾ ಸಕ್ಸಸ್ ಆಗ್ತಾ ಇದೆ. ಓನ್ಲಿ ಸಿವಿಲ್ ಸರ್ವಿಸಸ್, ಈಗ ಒಂದು ಸಮಾಜ ಅನ್ನೋದು ಓನ್ಲಿ ಸಿವಿಲ್ ಸರ್ವಿಸಸ್ ಮೇಲೆ ನಡೆಯಲ್ಲ. ಸಿವಿಲ್ ಸರ್ವಿಸಸ್ ಸಮಾಜ ಇದ್ರೆ ಸಿವಿಲ್ ಸರ್ವಿಸ್ ಇರ್ತಾರೆ. ಸಮಾಜದ ಮೇಲೆ ಇಲ್ಲ, ನಾವು ಸಮಾಜದಲ್ಲಿ ಭಾಗ. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರಿದ್ದಾರೆ, ಈವನ್ ಪೌರ ಕಾರ್ಮಿಕರಿದ್ದಾರೆ, ಎಲ್ಲರಿದ್ದಾರೆ. ಸೊ ಎಲ್ಲರ ನಡುವೆ ನಾವಿದ್ದೀವಿ. ಸೊ ನನ್ನ ಪ್ರಕಾರ ಅಫ್ಕೋರ್ಸ್ ಎಕ್ಸಾಮ್ ಬಂದಿಲ್ಲ ಅಂದ್ರೆ ಡಿಸ್ಹಾರ್ಟನ್ ಆಗ್ತೀವಿ, ತುಂಬಾ ದುಃಖ ಆಗತ್ತೆ, ಅದೆಲ್ಲ ಇದೆ. ಆದ್ರೂ ನನ್ನ ಪ್ರಕಾರ ಏನಂದ್ರೆ ದಟ್ ಈಸ್ ನಾಟ್ ದ ಎಂಡ್ ಆಫ್ ದ ಜರ್ನಿ. ಯಾವಾಗ್ಲೂ ಇಲ್ಲ. ಯಾವಾಗ್ಲೂ ಎಕ್ಸಾಮ್ಸ್ ಅನ್ನೋದು ಒಂದು ಏನು ವೆರಿ ಸ್ಮಾಲ್ ಪಾರ್ಟ್ ಆಫ್ ಅವರ್ ಲೈಫ್. ಅದಾಗ್ಲಿಲ್ಲ ಅಂದ್ರೆ ಕೂಡ ತುಂಬಾ ಸಕ್ಸಸ್ ಆಗೋರಿದ್ದಾರೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಕ್ರ್ಯಾಕ್ ಮಾಡಿರ್ತಾರೆ, ಇಂಟರ್ವ್ಯೂ ಅಂತ ಬರುತ್ತೆ, ಅಲ್ಲಿ ಬೋರ್ಡ್ ಇರುತ್ತೆ. ಆ ಬೋರ್ಡ್ ಹತ್ರ ಬಂದಿದ ತಕ್ಷಣ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ, ಭಯ ಶುರುವಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು, ನೀವು ಯಾವ ರೀತಿಯಾಗಿ ವರ್ಕ್ ಮಾಡಿದ್ರಿ ಅಂತ? ಆಕ್ಚುಲಿ ಹೇಳಿದ್ರೆ ನಾನು ಭಯ ಪಟ್ಟಿದ್ದೀನಿ, ಎಲ್ಲರೂ ಭಯ ಪಡ್ತಾರೆ. ಇಂಟರ್ವ್ಯೂ ನಾನು ಬಹಳ ಕಾನ್ಫಿಡೆಂಟ್ ಆಗಿ ನಾನು ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡಿದ ಅನ್ನೋ ಸುಳ್ಳು. ಯಾರು ಮಾಡಲ್ಲ, ಹಾಗಲ್ಲ. ಎಲ್ಲರಿಗೆ ಭಯ ಆಗತ್ತೆ. ಯಾಕೆಂದ್ರೆ ನೀವ್ ಟೋಟಲ್ 1 year ಎಲ್ಲ ಓದ್ಕೊಂಡು ನೀವು ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಹಾಲಲ್ಲಿ. ನೀವು ಅದು ಒಂದು 10th 12th ಪಾಸ್ ಫೇಲ್ ಏನ್ ಎಕ್ಸಾಮ್ ಇದೆಯಲ್ಲ, ಹಿಂದಿ ಸಿನಿಮಾ ಅದ್ರಲ್ಲಿ ತೋರಿಸ್ತಾರೆ, ಕರೆಕ್ಟ್ ಇಂಟರ್ವ್ಯೂ ತೋರಿಸ್ತಾರೆ. ಅಷ್ಟೊಂದು ಹಾಲಲ್ಲಿ ಕೂಡಿಸ್ತಾರೆ. ಆಮೇಲೆ ಇಂಟರ್ವ್ಯೂ ಹತ್ತಿರ ಒಂದು ಸ್ಟೂಲ್ ಚೈರ್ ಇರ್ತದೆ, ಆ ಚೈರ್ ಡೋರ್ ಹತ್ತಿರ ನಿಲ್ಲಿಸ್ತದೆ. ಆ ಟೈಮಲ್ಲಿ ಎಲ್ಲರಿಗೂ ಭಯ ಆಗತ್ತೆ, ಪ್ರತಿಯೊಬ್ಬರಿಗೆ ಭಯ ಆಗತ್ತೆ. ಭಯ ಆಗ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದಾರಂತ ಅಷ್ಟೇ. ಸೊ ಬಟ್ ಭಯ ಆಗತ್ತೆ. ಅಟ್ ದ ಸೇಮ್ ಟೈಮ್ ಏನಂದ್ರೆ ಆ ಭಯ ನೀವು ಆ ಕಾರ್ನರ್ ಮಾಡ್ತಾರೆ ನಿಮ್ಮನ್ನು, ಪ್ರಶ್ನೆಗಳು ಸ್ವಲ್ಪ ಕಾಂಪ್ಲಿಕೇಟ್. ನಾವಿದ್ದಾಗ ತೆಲಂಗಾಣ ಸ್ಟೇಟ್ ಬೇಕಾ ಅಂತ ಕೇಳಿದ್ರು. ಸೊ ನಾನು ತೆಲಂಗಾಣ ಇರೋದ್ರಿಂದ ನಾನು ಸ್ವಲ್ಪ ಭಾವುಕವಾಗಿದ್ದೀನಿ. ಸೊ ತೆಲಂಗಾಣ ಬೇಕೇ ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಅವರು ಸ್ವಲ್ಪ ನನಗೆ ಕಾರ್ನರ್ ಮಾಡ್ತಾ ಇದ್ದಾರೆ. ಮೇ ಬಿ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಕೂಡ ಬಂತು ಇಂಟರ್ವ್ಯೂ ಅಲ್ಲಿ. ಸೊ ನನಗೆ ಅರ್ಥ ಆಗ್ತಿತ್ತು ಅವರು ನನ್ನ ಸ್ವಲ್ಪ ಬೇಕಂತ ಅವರು ನಮ್ಮನ್ನ ಇಮೋಷನಲ್ ಆಗಿ ಕಾರ್ನರ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಇಮೋಷನಲ್ ನಾನು ಏನಾದ್ರು ತಪ್ಪು ಮಾತುಗಳು ಮಾತಾಡ್ತೀನಿ ಅಥವಾ ಸಮಥಿಂಗ್ ಇದು ಮಾಡ್ತೀನಿ ಅಂತ ಸ್ವಲ್ಪ ಎಮೋಷನಲ್ ಆಗಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ರಿಯಲೈಸ್ ಕೂಡ ಆಗಿದ್ದೀನಿ. ಸೊ ಇವರು ಹಿಂಗೆ ಕೂಡ್ತಾ ಇದ್ದಾರೆ ಅಂದ್ರೆ ಆಬ್ಜೆಕ್ಟಿವ್ ಆಗಿ ನಾವು ನೋಡ್ಬೇಕು ಅಂತ. ಸೊ ಆ ತರ ಇದು ಮಾಡ್ತಾರೆ. ತುಂಬಾ ಒಳ್ಳೆ ಕ್ವಶನ್ಸ್ ಕೇಳಿದ್ರು. ನಕ್ಸಲಿಸಂ ಬಗ್ಗೆ ಕೇಳಿದ್ರು. ವಾರಂಗಲ್ ಇರೋದ್ರಿಂದ ನಕ್ಸಲಿಸಂ ಏನ್ ಕಾರಣ, ನಕ್ಸಲಿಸಂ ಹೋಗಿದ್ಯಾ ಇದೆಯಾ, ಏನ್ ಅದ್ರ ಬಗ್ಗೆ ಕೇಳಿದ್ರು. ಪರ್ಸನಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕೆಲವು ವಿಷಯಗಳು ಕೇಳಿದ್ರು. ಕಂಪ್ಯೂಟರ್ ಸೇಮ್ ನೀವು ಕೇಳಿದಂಗೆ ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಜಾಬ್ ಮಾಡಿ ಇಲ್ಲಿ ಯಾಕೆ ಬರ್ತಾರೆ ನೀವು, ಅಷ್ಟು ದುಡ್ಡೆಲ್ಲ ಬಿಟ್ಕೊಂಡು ನೀವು ಈ ಕಡೆ ಯಾಕೆ ಬರ್ತಾ ಇದ್ದಾರೆ. ಸೊ ಆ ತರ ಕ್ವಶನ್ಸ್ ಕೇಳಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಬಟ್ ಟೆನ್ಷನ್ ಅಂತೂ ಇರೇ ಇರುತ್ತದೆ, ಟೆನ್ಷನ್ ಇದೆ ಎಲ್ಲರಿಗೂ ಇರುತ್ತದೆ. ಇದೆಲ್ಲ ಆಗುತ್ತೆ, ಟ್ರೈನಿಂಗ್ ಆಗುತ್ತೆ. ಅದಾದ ನಂತರ ಮೊದಲ ಪೋಸ್ಟಿಂಗ್ ಹೇಗಿತ್ತು ಸರ್? ಮೊದಲ ಪೋಸ್ಟಿಂಗ್ ನಂದು ASP ಸುರ್ಪುರ್, ಯಾದಗಿರಿ ಜಿಲ್ಲೆ. ಚಾಲೆಂಜಿಂಗ್ ಕೇಸ್ ಏನಾದ್ರು ಇದೆಯಾ ಆಗ ತುಂಬಾ ಇತ್ತು. ತುಂಬಾ ಒಳ್ಳೆ ಕೇಸಸ್ ನಮ್ಮ ಟೀಮ್ ಚೆನ್ನಾಗಿ ಮಾಡಿದ್ರು. ಕೆಲವು ಕೇಸಸ್ ಒಂದು ಪಾಪುದು ಒಂದು 3 years ಪಾಪುದು ಒಂದು ಕೊಲೆ ಆಗತ್ತೆ. ಕೊಲೆ ಮಾಡಿ, ಸೊ ಬೇಸಿಕಲಿ ಅವ್ರ ತಂದೆ ಜೊತೆ ಇರಲ್ಲ, ತಾಯಿ ಒಬ್ಬರೇ ಇರ್ತಾರೆ, ತಂದೆ ಬೇರೆ ಅಂದ್ರೆ ಬಿಟ್ಟು ಬೇರೆ ಕಡೆ ಇರ್ತಾರೆ. ಅಂದ್ರೆ ಅವರು ಜೊತೆಗೆ ಇರಲ್ಲ, ಪತ್ನಿ ಹಸ್ಬೆಂಡ್ ವೈಫ್ ಜೊತೆ ಇರಲ್ಲ, ಅವ್ರು ಬೇರೆ ಕಡೆ ಇರ್ತಾರೆ. ಅವ್ರ ಒಂದು ರಾತ್ರಿ ಬಂದು ಕೊಲೆ ಮಾಡಿ ಪಾಪುನು ಅಲ್ಲಿ ಹಾಕಿ ಹೋಗ್ತಾರೆ. ನಾವು ಬೇಸಿಕಲಿ ಬೇರೆಯವ್ರನ್ನ ಫಸ್ಟ್ ಸಸ್ಪೆಕ್ಟ್ ಮಾಡಿದ್ದೆ. ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್, ಅಂದ್ರೆ
ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಮಾಡಿದ್ರ ಅನ್ನೋದು ಸ್ವಲ್ಪ ಇದು ಮಾಡಿದೆ. ಬಟ್ ಹಸ್ಬೆಂಡೇ ಮಾಡಿದ್ರ ಅನ್ನೋದು ನಮ್ಗೆ, ಯಾಕೆಂದ್ರೆ ಅವ್ರ ಕಾಂಟ್ಯಾಕ್ಟೇ ಇಲ್ಲ, ಅವ್ರು ಎಲ್ಲಿರೋದು ಗೊತ್ತಿರ್ಲಿಲ್ಲ. ಸೊ ಆದ್ಮೇಲೆ ನಾವು ಸ್ವಲ್ಪ ಒಂದು ಕ್ಯಾಮ್ರಾ ಫೀಡ್ ಸಿಕ್ಕಿತ್ತು. ಅವರು ಕೂಡ ತುಂಬಾ ಕ್ಲೆವರ್ ಆಗಿ ಅವ್ರ ಮೊಬೈಲ್ ಏನು ಯೂಸ್ ಮಾಡಲಿಲ್ಲ. ಅವರು ಫ್ರೆಂಡ್ಸ್ ಜೊತೆ ಬಿಜಾಪುರ್ಗೆ ಬಂದು ಅಲ್ಲಿಂದ ಬಂದರು, ಡೈರೆಕ್ಟ್ ಬಂದಿಲ್ಲ. ಅಲ್ಲಿ ನಾರಾಯಣಪುರ ಹತ್ತಿರ ಒಂದು. ಸೊ ಅದು ರಾತ್ರಿ ಒಂದು ಫುಟೇಜ್ ಬರುತ್ತೆ, ಅದು ಪ್ರಕಾರ ನಾವು ಅವ್ರ ಫ್ರೆಂಡ್ ಯಾರೋ ಕಾಣ್ತಾರೆ, ಅಲ್ಲಿಂದ ಟ್ರೇಸ್ ಮಾಡಿ ನಾವು ಟ್ರ್ಯಾಕ್ ಮಾಡಿದ್ವಿ. ತುಂಬಾ ಒಳ್ಳೆ ಕೇಸ್ ಆಗಿತ್ತು. 3-4 ಒಳ್ಳೆ ಈ ತರ ಮರ್ಡರ್ ಕೇಸಸ್. ತುಂಬಾ ಹಾರಬಲ್ ಅನ್ಸಿದ್ದು, ಹಾರ್ಟ್ ಟಚಿಂಗ್. ಈ ಪಾಪುದೇವ್ ತುಂಬಾ ಹಾರ್ಟ್ ಟಚಿಂಗ್ ಅನ್ಸಿತ್ತು ನನಗೆ. ಯಾಕೆಂದ್ರೆ 3 years ಮಗುನು, ಅವರ ಸ್ವಂತ ಮಗುನು, ಹೆಣ್ಮಗುನು ಕೊಲೆ ಮಾಡಿದ್ದು ಅಂತೆ. ಅಂದ್ರೆ ಸ್ವಲ್ಪ ಅದು ತುಂಬಾ ಇದಿತ್ತು. ದೆನ್ ಅದೇ ರೀತಿಯ ಒಂದು ಅನಾಥ ಶವ ಇತ್ತು, ಅನ್ನೋನ್ ಡೆಡ್ ಬಾಡಿ. ತುಂಬಾ ವರ್ಕ್ ಮಾಡಿದ್ವಿ, ಏನು ಸಿಗ್ಲಿಲ್ಲ. ಲಾಸ್ಟ್ಗೆ ಅವ್ರ ಮನೆಯದವರೇ ಕೊಲೆ ಮಾಡಿಸಿದ್ರು. ಅವರ ವೈಫೇ ಕೊಲೆ ಮಾಡಿಸಿದ್ರು. ವೈಫು ಮತ್ತೆ ಅವ್ರ ಅಳಿಯ ಸೇರಿ ಕೊಲೆ ಮಾಡೋದು. ಅವರು ಹಂಗೆ, ಅವರು ಸಿಕ್ಲಿಲ್ಲ ನಮ್ಗೆ. ಅವರು ಆಲ್ಮೋಸ್ಟ್ ತಿಂಗಳು ಬೆಂಗಳೂರಲ್ಲಿ ಇದ್ರು, ಇಲ್ಲಿ ಕ್ಯಾಂಪ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ. ಅವರೊಂದು ಫಿಶ್ ಟ್ರಕ್, ಫಿಶ್ ಬಿಸ್ನೆಸ್ ಅಲ್ಲಿ ಡ್ರೈವರ್, ಬೆಂಗಳೂರು ಟು ಬೆಂಗಳೂರು ಓಡಾಡ್ತಿದ್ರು. ಅದೊಂದು ಕ್ಲೂ ಸಿಕ್ಕಿತ್ತು ನಮ್ಗೆ, ಎಲ್ಲೋ ಡ್ರೈವರ್ ಇದ್ರು ಫಿಶ್ ಇದರಲ್ಲಿ ಅಂತ. ಸೊ ಹುಡ್ಕಾಡಿ ಅದರಿಂದ ಟ್ರ್ಯಾಕ್ ಮಾಡಿದ್ವಿ. ಒಳ್ಳೆ ಇನ್ವೆಸ್ಟಿಗೇಷನ್, ಅದು ಕೂಡ ಆಲ್ಮೋಸ್ಟ್ 2 months ಇನ್ವೆಸ್ಟಿಗೇಷನ್ ಮಾಡಿದ್ವಿ, ತುಂಬಾ ಚೆನ್ನಾಗಿ. ಪಾರ್ಥೀಸ್ ಅಂತಿದ್ರು, ಪಾರ್ಥೀಸ್ ಅಂತ ಅಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಆ ಭಾಗದಲ್ಲಿ ಜಾಸ್ತಿ ಇರ್ತಾರೆ. ಸೊ ಆ ಪಾರ್ಥೀಸ್ದ್ರಲ್ಲಿ ಕೂಡ ಹಂಗೆ. ಸೊ ಪಾರ್ಥೀಸ್ ಕಮ್ಯುನಿಟಿ ಏನಂದ್ರೆ ತುಂಬಾ ಡೆಕಾಯಿಟಿ ಅದು ಇದು ಜಾಸ್ತಿ ಇರ್ತದೆ ಅವ್ರದ್ದು. ಅವರದಲ್ಲಿ ಕೂಡ ಈ ಕಾಕಿ ಫಿಲಿಂ ಅಲ್ಲಿ ನೋಡ್ತೀವಲ್ಲ, ಅದೇ. ಬಟ್ ಅದು ಇಲ್ಲಿ ನಮ್ಮ ನೀವು ತುಂಬಾ ಇದಾರೆ. ಉತ್ತರ ಕರ್ನಾಟಕ ನೀವು ಹೋದ್ರೆ ನಿಮ್ಗೆ ಬಿಜಾಪುರ, ಬಾಗಲಕೋಟೆ, ಗದಗು, ಹಾವೇರಿ, ಗುಲ್ಬರ್ಗ, ಯಾದಗಿರಿ, ಬೀದರು, ಇಲ್ಲೆಲ್ಲ ತುಂಬಾ ಕೇಸಸ್ ಇದೆ ಅವ್ರ ಮೇಲೆ. 400-500 ಕೇಸಸ್ ಇರ್ತವೆ ನಿಮ್ಗೆ ಟೋಟಲ್. ತುಂಬಾ ಅಂದ್ರೆ ಅವರು ನೊಮ್ಯಾಡ್ಸ್ ತರ, ಅಂದ್ರೆ ಒಂದು ಕಡೆ ಇರಲ್ಲ. ತಂಡಗಳು ಬೇರೆ ಬೇರೆ ಮೂವ್ ಆಗ್ತಾ ಇರ್ತದೆ. ಯಾವ್ದೋ ಒಂದು ಗುಡ್ಡದಲ್ಲಿ ಇರ್ತಾರೆ, ತುಂಬಾ ಬಂದು ಎಲ್ಲ ಗೋಲ್ಡ್ ಅದು ಇದೆಲ್ಲ ಕಚ್ಕೊಂಡು ಹೋಗ್ತಾರೆ. ಮತ್ತೆ ಸ್ವಲ್ಪ ಟೆರರೈಸ್ ಮಾಡ್ತಾರೆ ಎಲ್ಲಾರನು, ಚಾಕು ಗೀಕು ತೋರಿಸಿ ಅದು ಇದು. ಫಸ್ಟ್ ನಾನು ಚಾರ್ಜ್ ತಗೊಂಡು ನೆಕ್ಸ್ಟ್ ಡೇ ನಾನು ಅವ್ರದ್ದು ಹೈಡೌಟ್ ಇತ್ತು, ಅಲ್ಲಿ ಹೋಗಿ ನಾವು ರೈಡ್ ಮಾಡ್ತೀವಿ ಅವರ ಇದ್ರ ಮೇಲೆ, ಸರ್ಚ್ ಅವ್ರನ್ನ ಇಟ್ಕೋಬೇಕು ಅಂತ. ಬಟ್ ತುಂಬಾ ಫಾಸ್ಟ್ ಆಗಿ ಓಡ್ತಾರೆ ಅವರು. ನಮ್ಗೆ ಅವ್ರ ಚಪ್ಪಲ್ ಕೂಡ ಹಾಕಲ್ಲ, ಅದೇ ಕಲ್ಲುಗಳ ಮೇಲೆನೆ ಓಡ್ತಾ ಇರ್ತಾರೆ. ತುಂಬಾ ಫಾಸ್ಟ್ ಓಡ್ತಾರೆ. ನಾವು ಒಂದು ಗುಡ್ಡ ಎಕ್ಕಿ ಇದ್ ಮಾಡಿ ಒಳಗಡೆ ಅವರು 2-3 ಗುಡ್ಡಗಳು ಹೋಗ್ಬಿಡ್ತಾರೆ. ತುಂಬಾ ಫಾಸ್ಟ್. ಮತ್ತೆ ಕಲ್ಲುಗಳಿಂದ ಎಲ್ಲ ಕಲ್ಲುಗಳು ಹಾಕ್ತಾ ಇರ್ತಾರೆ ಮೇಲೆ. ಸೊ ಫಸ್ಟ್ ಸೆಕೆಂಡ್ ದಿನನೇ ರೈಡ್ ಮಾಡಿಸಿದ್ದೆ ನಾನು ಫಸ್ಟ್ ಅಲ್ಲಿಂದ. ಅದಾದ್ಮೇಲೆ ಅವರ ಇದರಲ್ಲೇ ಒಂದು ಇನ್ಫಾರ್ಮರ್ ತರ ಹಾಕಿ ಮರ್ಡರ್ ಆಗತ್ತೆ. ಆ ಮರ್ಡರ್ ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಕೂಡ ಒಳ್ಳೆ ಕೇಸು, ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಒಳ್ಳೆ ಕೇಸು. ಆಲ್ಮೋಸ್ಟ್ ಅವರು 3-4 ಲ್ಯಾಂಗ್ವೇಜಸ್ ಮಾತಾಡ್ತಾರೆ. ಮರಾಠಿ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ಅವ್ರದ್ದೊಂದು ಡೈಲೆಕ್ಟ್ ಇದೆ, ಅದು ಮಾತಾಡ್ತಾರೆ. ಅವ್ರ ಲ್ಯಾಂಗ್ವೇಜ್ ಒಂದಿದೆ, ಅವ್ರದ್ದೊಂದು ಡೈಲೆಕ್ಟ್ ಇದೆ. ಅದು ತುಂಬಾ ಇಂಟ್ರೆಸ್ಟಿಂಗ್. ಇದು ಬಹಳಷ್ಟು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ 200-300 ಕೇಸಸ್ ಇರ್ತವೆ ಅವ್ರ ಮೇಲೆ. ಮಂಡ್ಯನ ಸರ್? ಅದಾದ ನಂತರ ಮಂಡ್ಯ ಅಂತ ಹೇಳಿದ್ರೆ ನಿಮ್ ಟೈಮಲ್ಲೇ ಲೋಕಸಭಾ ಎಲೆಕ್ಷನ್ ಬಂದಿದ್ದು, ಇಡೀ ದೇಶ ನೋಡ್ತಾ ಇತ್ತು ಲೋಕಸಭಾ ಎಲೆಕ್ಷನ್. ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ, ಸುಮಲತಾ ಅವರು ಒಂದ್ ಕಡೆ, ಇದರ ನಡುವೆ ಅಂಬರೀಷ್ ಅವರ ಅಧ್ಯಕ್ಷ ಕೂಡ ಆಗಿತ್ತು. ಯಾಕೆ ಇದನ್ನ ಕೇಳ್ತಾ ಇದೀನಿ ಅಂದ್ರೆ, ಇತ್ತೀಚೆಗೆ ಈ ವರ್ಷದಲ್ಲಿ ಕಾಲ್ ತುಳಿತ ಜಾಸ್ತಿ ಆಯ್ತು ಸರ್. ಬೆಂಗಳೂರಲ್ಲೂ ಕೂಡ ಆಯ್ತು, ಕೆರೂರಲ್ಲಿ ಆಗ್ತಾ ಇದೆ. ಮತ್ತೆ ಈ ಕಾಲ್ ತುಳಿತ ಅಂತ ಬಂದ್ರೆ ತುಂಬಾ ಜನರು ಜಾಸ್ತಿ ಬಂದ್ರು, ಇದರಿಂದ ಆಯ್ತು ಅಂತ ಒಂದು ಗೊತ್ತಾಗ್ತಾ ಇದೆ. ನೀವು ಲೋಕಸಭಾ ಚುನಾವಣೆಯಲ್ಲೂ ಕೂಡ 2 ಕಡೆನೂ ಜನರು ಬರ್ತಾ ಇದ್ರು. ಅದಾದ ನಂತರ ಅಂಬರೀಷ್ ಅವರ ಕಂಪ್ಲೀಟ್ ಆಗಿ ಅಂತ್ಯಕ್ರಿಯೆ ಆಗಿರ್ಬೋದು, ಅದೆಲ್ಲವನ್ನು ಮಾಡುವ ಕೂಡ ತುಂಬಾ ಜನ ಬರ್ತಾ ಇದ್ರು. ಯಾವ ರೀತಿಯಾಗಿ ನಿಭಾಯಿಸಿದ್ರಿ ಸರ್ ಅದನ್ನ? ಅಂಬರೀಷ್ ಅವರು ತೀರೋದಾಗ ಅದೇ ವಾರದಲ್ಲಿ 3 ಇನ್ಸಿಡೆಂಟ್ಸ್ ಆಗತ್ತೆ. ಒಂದು ಅಲ್ಲಿ ಮದ್ದೂರ್ ಹತ್ರ ಒಂದು ಶುಗರ್ ಫ್ಯಾಕ್ಟರಿದು ಬಾಯ್ಲರ್ ಬ್ಲಾಸ್ಟ್ ಆಗತ್ತೆ.
ಸೊ ಅದರಿಂದ ಎಲ್ಲ ಕೆಮಿಕಲ್ ಎಲ್ಲ ಈ ಕಾವೇರಿ ಇದಕ್ಕೆ ನೀರಿಗೆ ಡ್ರಿಂಕಿಂಗ್ ವಾಟರ್, ಬೆಂಗಳೂರು ಡ್ರಿಂಕಿಂಗ್ ವಾಟರ್ ಸೇರತ್ತೆ ಅಂತ ತುಂಬಾ ಇದಿತ್ತು. ಹ್ಮ್ ಸೊ ಅವ್ರ ಫೈರ್ ಫೈಟಿಂಗ್ ಹೋಗಿ ನಾವೆಲ್ಲ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕಿ ಅದನ್ನು ನಿಲ್ಲಿಸಿ ಹ್ಮ್ ಸ್ವಲ್ಪ ರೈತರು ಪ್ರೊಟೆಸ್ಟ್ ಮಾಡ್ತಿದ್ರು, ಅವ್ರ ಜೊತೆ ಎಲ್ಲ ಕಂಟ್ರೋಲ್ ಮಾಡಿ ನಾವು ಬಂದ ಕೂಡಲೇ ನೆಕ್ಸ್ಟ್ ಡೇ ಸ್ಕೂಲ್ ಪಾಪ ಒಂದು ಬಸ್ಸಲ್ಲಿ ಪಾಂಡವಪುರ ಹತ್ರ ಒಂದು ಬಸ್ಸು ನಾಲೆ ಕೆನಾಲಲ್ಲಿ ಬಿದ್ದು. ಬಿದ್ದು, ನಾಲೆದಲ್ಲಿ ಬಿದ್ದು ಒಂದು 25 ಮೆಂಬರ್ಸ್ ಏನೋ ತೀರೋಗ್ತಾರೆ ಮಕ್ಕಳು. ಅದು ತುಂಬಾ ಅಂದ್ರೆ ಏನಂದ್ರೆ ತುಂಬಾ ಇದರ ದುಃಖದಲ್ಲಿ ಇರ್ತಾರೆ ಪೇರೆಂಟ್ಸ್. ಅದೇ ಸೇಮ್ ಟೈಮ್ ನಮ್ಮ ಪ್ರೊಸೀಜರ್ಸ್ ಪೋಸ್ಟ್ ಮಾರ್ಟಮು ಅದೇ ಇಲ್ಲ. ಸೊ ನಮ್ಮ ಸೀನಿಯರ್ಸ್ ಗೈಡೆನ್ಸ್ ಅಲ್ಲಿ ನಾವು ಅಲ್ಲೇ ಪೋಸ್ಟ್ ಮಾರ್ಟಮ್ ಒಂದು ಟೆಂಟ್ ತರ ಹಾಕಿ ಅಲ್ಲೇ ಪೋಸ್ಟ್ ಸ್ಪಾಟ್ ಮಾರ್ಟಮ್ ಅಲ್ಲೇ ಮಾಡಿದ್ದು. ಸ್ಪಾಟ್ ಅಲ್ಲೇ ಡಾಕ್ಟರ್ಸ್ ಎಲ್ಲ ಕರೆದು ಟೀಮ್ಸ್ ಎಲ್ಲ ಕರೆದು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹ್ಯಾಂಡ್ ಓವರ್ ಮಾಡಿ. ಹ್ಮ್. ಸೊ ಅದಾದ ನಂತರ ನೆಕ್ಸ್ಟ್ 1 day ಗ್ಯಾಪ್ ಆದ ನಂತರ ಈ ನ್ಯೂಸ್ ಬರುತ್ತೆ ಅಂಬರೀಶ್ ಅವರು ತೀರೋಗಿದ್ರು ಅಂತ. ಸೊ ಮೇನ್ ಆಗಿ ನಮ್ಗೆ ಕ್ರೌಡ್ ಕಂಟ್ರೋಲ್ ಅಗೇನ್ ನೀವು ಹೇಳ್ದಂಗೆ ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಕ್ರೌಡ್ ಕಂಟ್ರೋಲ್. ಅಂದ್ರೆ ಈಗ ಫ್ಯೂಚರ್ ನನ್ನ ಪ್ರಕಾರ ಭವಿಷ್ಯದಲ್ಲಿ ಯಾವ ದೊಡ್ಡ ಈವೆಂಟ್ ಇದ್ರೂ ಕೂಡ ಪೊಲೀಸ್ನವರು ತುಂಬಾ ಕ್ಲೀನ್ ಆಗಿ ವರ್ಕ್ ಮಾಡಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ ನಂತರ ಪರ್ಮಿಷನ್ ಕೊಡ್ಬೇಕು. ಹ್ಮ್ ಇಲ್ಲ ಅಂದ್ರೆ ಈ ತರ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗೇ ಆಗತ್ತೆ. ನಮ್ಗೆ ಅದು ನಮ್ಗೆ ಅಲ್ಲಿ ಸೇವ್ ಮಾಡಿದ್ದು ಬ್ಯಾರಿಕೇಡ್ಸ್ ಅಂತಾನೆ ಹೇಳ್ಬೋದು. ಒಬ್ರು ಆಲ್ಮೋಸ್ಟ್ ನಾವು ಒಂದು 400-500 ಮೀಟರ್ಸ್ ಬ್ಯಾರಿಕೇಡ್ ಗ್ಯಾಂಗ್ವೇ ಹಾಕಿದೀವಿ. ಬ್ಯಾರಿಕೇಡ್ಸ್ ಒನ್ ಸೈಡ್ ಎಂಟ್ರೆನ್ಸ್, ಒನ್ ಸೈಡ್ ಎಕ್ಸಿಟ್ ಹಾಕಿದೀವಿ. ದೇವಸ್ಥಾನ ತರ ಆ ಸೈಡ್ ಇಂದ ಬಂದು ಮತ್ತೆ ಇವ್ರು ರಿವರ್ಸ್ ಬಂದು ಜಾಯ್ನ್ ಆಗದೆ. ಸೊ ಕೆಲವು ಈ ತರ ಕೆಲಸಗಳಿಂದ ನಮ್ಗೆ ಆ ತರ ಏನು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗ್ಲಿಲ್ಲ. ಬಟ್ ನೀವು ಹೇಳ್ತಾ ಇರೋದು ಕರೆಕ್ಟ್. ಯಾಕೆಂದ್ರೆ ಈಗ ಫ್ಯೂಚರ್ ಭವಿಷ್ಯದಲ್ಲಿ ಸ್ಟ್ಯಾಂಪೇಡ್ ಆಗುವ ಚಾನ್ಸಸ್ ತುಂಬಾ ಇದೆ. ಹೌದು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ನಮ್ ಪ್ರತಿಯೊಂದು ಪಬ್ಲಿಕ್ ರ್ಯಾಲಿ ಅಂತಲ್ಲ, ಯಾವೊಬ್ಬ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಬಂದ್ರು ಒಂದು ಜನ ಬರ್ತಾ 10,000 ಜನರು ಸೇರ್ತಾ ಇದ್ದಾರೆ. ಹೌದು, ಸುಮ್ಮನೆ ಯಾರು ಇನ್ಸ್ಟಾ ಇನ್ಫ್ಲೂಯೆನ್ಸರ್, ಯಾರು ಗೊತ್ತಿಲ್ಲದ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಬಂದ್ರು ಕೂಡ ಒಂದು 10,000 ಜನರು ಸೇರ್ತಾರೆ. ಸೊ ಅದರಲ್ಲಿ ಅಂಡ್ ಆ ಸ್ಟ್ಯಾಂಪೇಡ್ ಇದರಲ್ಲಿ ವಿತಿನ್ ಸೆಕೆಂಡ್ಸ್, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗತ್ತೆ. ಹೌದು, ಅಷ್ಟು ಟೈಮ್ ಇರಲ್ಲ ಯಾರಿಗೆ, ಪೊಲೀಸರಿಗಿರ್ಬೋದು ಜನರಿಗಿರ್ಬೋದು. ಪಾಪ ಅವ್ರಿಗೆ ಗೊತ್ತಾಗಲ್ಲ. ಒಂದು ಯಾರೋ ಒಬ್ರು ಪುಷ್ ಮಾಡಿದ್ರೆ ಹಿಂದೆಯಿಂದ ಅಂದ್ರೆ ಅವ್ರ ಕೆಳಗಡೆ ಬಿದ್ದಿದಂದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ರಿಪಲ್ ಎಫೆಕ್ಟ್. ಸೊ ಆಕ್ಸಿಡೆಂಟ್ ತರ ಅದು ಒಂದು 5 ಸೆಕೆಂಡ್ಸ್ ಅಲ್ಲಿ ಎಲ್ಲ ಮುಗಿದೋಗುತ್ತೆ. ನಮ್ಗೆ ಏನ್ ಅನ್ಸಲ್ಲ ರೀ ಎಷ್ಟಾಗಿದೆ ಅಂತ. ಸೊ ಐ ಥಿಂಕ್ ಭವಿಷ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್, ಇದು ಪ್ಲಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ ಸರ್, ಕೊನೆಯದಾಗಿ ಈ ಸೈಬರ್ ಕ್ರೈಮ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಇನ್ಸ್ಟಾ ಇದೆಲ್ಲ ಬರ್ತಾ ಇದೆ, ಫೇಕ್ ಅಕೌಂಟ್ಸ್ ಎಲ್ಲ ಬರ್ತಾ ಇದೆ, ಇದ್ರ ಬಗ್ಗೆ ಕೂಡ ಜನರಿಗೆ ಅರಿವು ಮೂಡಿಸ್ಬೇಕಾಗಿದೆ ಇನ್ನೂ ಕೂಡ ಅಂತ ಹೇಳಿ. ಯಾಕಂದ್ರೆ ಯಾರನ್ನೂ ಕೂಡ ಬಿಡ್ತಾನೆ ಇಲ್ಲ. ಈಗ ಏನಂದ್ರೆ ಇದು ಅವೇರ್ನೆಸ್ ಎನ್ಫೋರ್ಸ್ಮೆಂಟ್ ಕಂಟಿನ್ಯೂಸ್ ಆಗಿರ್ಬೇಕು. ನಾವು ಇವತ್ತು ಅವೇರ್ನೆಸ್ ಮಾಡ್ತೀವಿ, ಇವತ್ತು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ, ಈಗ ನಾಳೆ ಇದು ಮುಗಿದೋಗತ್ತಂತ ಆಗಲ್ಲ. ಯಾಕೆಂದ್ರೆ ಅವರು ಹೊಸ ಮೆಥಡ್ಸ್ ಯೂಸ್ ಮಾಡ್ತಾರೆ. ಹೌದು, ಫಸ್ಟ್ ನಾರ್ಮಲ್ OTP ಫ್ರಾಡ್ ಇಂದ ಸ್ಟಾರ್ಟ್ ಆಗಿತ್ತು ಇದು. OTP ಕೇಳ್ತಿದ್ರು ನಿಮ್ಮನ್ನು, ಆ ನಂತರ ಬೇರೆ ಸ್ಟಾರ್ಟ್ ಆಗಿದ್ವು. ಈ ತರ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಸ್ಟಾರ್ಟ್ ಮಾಡಿ ನಿಮ್ಮನ್ನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಫಸ್ಟ್ ನಿಮಗೆ ಪ್ರಾಫಿಟ್ ಕೊಡ್ತಾರೆ, ಇನ್ನು ಇನ್ವೆಸ್ಟ್ ಮಾಡಕ್ಕೆ ನೀವು ಇದು ಮಾಡ್ತಾರೆ, ಆಮೇಲೆ ಇದು ಮಾಡ್ತಾರೆ. ಡಿಜಿಟಲ್ ಅರೆಸ್ಟ್ ಆಗಿದೆ. ಸೊ ಈ ತರ ಅದು ಕಂಟಿನ್ಯೂಸ್ ಹೊಸ ಅವರು ಹುಡ್ಕಾಡ್ತಾನೆ ಇದ್ದಾರೆ. ಪಾರ್ಸಲ್ಸ್ ಬರ್ತಿತ್ತು, ಫ್ಲಿಪ್ಕಾರ್ಟ್ ಪಾರ್ಸಲ್, ಅಮೆಝಾನ್ ಪಾರ್ಸಲ್ ಬರ್ತಿತ್ತು. ಅದು ಏನೋ ಪಾರ್ಸಲ್ ಇದೆ ಅಂತ ನಿಮ್ಗೆ OTP ಬಂತಂತ ಹೇಳೋದು, ಆ OTP ಬೇರೆ ಬ್ಯಾಂಕ್ OTP ಅದು. ಹೌದು. ಸೊ ಆ ತರ ಇದು ಮಾಡ್ತಿದ್ರು. ಸೊ ಇದನ್ನು ಕಂಟಿನ್ಯೂಸ್ ಇದು ಮಾಡ್ಬೇಕು. ಅಟ್ ಸೇಮ್ ಟೈಮ್ ಎನ್ಫೋರ್ಸ್ಮೆಂಟ್ ಮಾಡಬೇಕು. I4C ಅಂತಿದೆ ಬೇಸಿಕಲಿ ಡೆಲ್ಲಿಯಲ್ಲಿ. ಸೊ ಇದೆಲ್ಲ ಕೋಆರ್ಡಿನೇಟ್ ಮಾಡುತ್ತೆ ಸೈಬರ್ ಕ್ರೈಮ್ ಬಗ್ಗೆ. ಅವ್ರು ತುಂಬಾ ವರ್ಕ್ ಮಾಡ್ತಾ ಇದ್ರೆ. ಅಂಡ್ ಇವತ್ತೊಂದು ಆ್ಯಪ್ ಕೂಡ ಲಾಂಚ್ ಮಾಡಿದ್ರು ಸೆಂಟ್ರಲ್ ಗವರ್ನಮೆಂಟ್, ಇವತ್ತೇ ನ್ಯೂಸ್ ಅಲ್ಲಿ ಬಂತು, ಸಂಚಾರ್. ಸೊ ಅದರಿಂದ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಕಾಲ್ ಮಾಡೋ ಮುಂಚೆನೆ ನಿಮ್ಗೆ ಸಪೋಸ್ ಫ್ರಾಡ್ಸ್ಟರ್ ಕಾಲ್ ಆದ್ರೆ ಅಲ್ಲೇ ಗೊತ್ತಾಗತ್ತೆ. ಇನ್ನೊಂದು ಪ್ಲಸ್ ನಂಬರ್ ಅಂತ ಹಾಕ್ತಿರಲ್ಲ, +67 ಏನೋ ನಂಬರ್ ಬರುತ್ತೆ, ಇಂಟರ್ನ್ಯಾಷನಲ್ ಕಾಲಿಂಗ್ ಕಾರ್ಡ್ಸ್ ಮಾಡ್ತಾರೆ. ಅದು ಸಪೋಸ್ ನಿಮಗೆ ಮುಂಚಿತವಾಗಿ ಗೊತ್ತಾದ್ರೆ ದಿಸ್ ಇಸ್ ಇಂಟರ್ನ್ಯಾಷನಲ್ ಕಾಲ್, ದಿಸ್ ಮೇ ಬಿ ಫ್ರಾಡ್ ಕಾಲ್ ಅಂತ ಅವ್ರು ಬಂದಿದ್ರೆ ಮುಂಚಿತವಾಗಿ ನಮ್ಮವರು ಅದು ಪಿಕ್ ಮಾಡಲ್ಲ. ಬಟ್ ಸೀನಿಯರ್ ಸಿಟಿಸನ್ಸು, ಎಜುಕೇಟೆಡ್ ತುಂಬಾ ಟಾರ್ಗೆಟ್ ಆಗ್ತಾ ಇದ್ದಾರೆ ಸೈಬರ್ ಕ್ರೈಮ್ಸ್ಗೆ. ಸರ್, ಕೊನೆಯದಾಗಿ ನಾನು ಆಗ್ಲೇ ಹೇಳ್ದಂಗೆ ನನ್ನ ಮುಂದೆ ಇವತ್ತು ಸಾಧನೆ ಕುಂತಿದೆ. ನಿಮ್ಮ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸುವಂತಹ ಅಥವಾ ಆ ಕನಸನ್ನ ಹೊಂದಿರೋರ ಯುವಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ನೀವು ಒಂದು ಕನಸು ಅನ್ಕೊಂಡಿದ್ರೆ, ಒಂದು ಆಗ್ಬೇಕು, ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ರೆ,
ಸಾಧನೆ ಅಂತೂ ಇರಲೇಬೇಕು. ನಾನು ಮೊನ್ನೆ ಯಾರ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅವ್ರದ್ದೇನೆಂದರೆ ಕನ್ಸಿಸ್ಟೆನ್ಸಿ ಅಂತಾರೆ. ಅಂದರೆ ಸಾಧನೆ ಮಾಡಬೇಕು, ಪ್ರತಿದಿನ ಅದೇ ಸಾಧನೆ ಮಾಡಬೇಕು, ಪ್ರತಿದಿನ ಅದೇ ಕೆಲಸ ಮಾಡಲಿಕ್ಕೆ ಬೋರ್ ಆಗತ್ತೆ ಯಾರಿಗಾದ್ರು. ಈಗ ನಾನು ಬೆಳಿಗ್ಗೆ ಎದ್ದು ಅದೇ ನ್ಯೂಸ್ ಪೇಪರು 10 o'clock ಓದಬೇಕು, 9 o'clock ನಾನು ಓದಿ ನೋಟ್ಸ್ ಮಾಡ್ಕೋಬೇಕು ಅಂದರೆ ಒಂದು ತಿಂಗಳು ಚೆನ್ನಾಗಿ ಅನಿಸ್ತದೆ, ಒಂದು 2 ತಿಂಗಳು ಚೆನ್ನಾಗಿ ಅನಿಸಲ್ಲ, ಆಮೇಲೆ ಬೋರ್ ಆಗತ್ತೆ ಆ ನಂತರ. ಸೊ ಆ ಬೋರ್ ಆಗದೆ ನಿಮಗೆ ನಿಜವಾಗ್ಲೂ ಆ ಕನಸಿದ್ದಿದ್ರೆ ಅದೇ ಥರ ಅಂದರೆ ಒಂದು ಡೈರೆಕ್ಷನಿಂದ ನಾವು ಸಾಧನೆ ಮಾಡಿದರೆ, ಕನ್ಸಿಸ್ಟೆಂಟ್ ಆಗಿ ನೀವು ಸಾಧನೆ ಮಾಡ್ತಿದ್ದಿದ್ರೆ ಕಂಪಲ್ಸರಿ ಸಕ್ಸಸ್ ಆಗುತ್ತೆ. ಒನ್ ಫಾರ್ಮ್ ಆಲ್ ದ ಅದರ್ ಸಕ್ಸಸ್ ಬರುತ್ತೆ ನಿಮಗೆ, ಅದು 100% ಗ್ಯಾರಂಟಿ. ಸರ್, ಇನ್ನು ಲಾಸ್ಟ್ ರ್ಯಾಪಿಡ್ ಫೈರ್ ಮುಗಿಸ್ಕೊಬಿಡ್ತೀನಿ. ಸಿಂಪಲ್ ಪ್ರಶ್ನೆಗಳು ಮತ್ತು ಸಿಂಪಲ್ ಆನ್ಸರ್ಸ್. ನಿಮಗೆ ಪರ್ಸ್ನಲಿ ಯಾವ ರೀತಿಯ ಕ್ರೈಮ್ ನೋಡಿದ್ರೆ ತುಂಬ ಕೋಪ ಬರುತ್ತೆ? ಮಕ್ಕಳ ಮೇಲೆ ರೇಪು ತುಂಬ ಕೋಪ ಬರುತ್ತೆ. ಯಾರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ, ಪೊಲಿಟಿಷಿಯನ್ಸ್ ರೌಡಿಗಳನ್ನ? ತುಂಬಾ ರಾಂಗ್ ಕಂಪ್ಯಾರಿಸನ್ ರೀ. ಪೊಲಿಟಿಷಿಯನ್ಸ್ ಅನ್ನೋದು ದೇ ಆರ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಅಂಡ್ ತುಂಬಾ ನನ್ನ ಇದರಲ್ಲಿ ಒಳ್ಳೆ ಪೊಲಿಟಿಷಿಯನ್ಸ್ ನೋಡಿದ್ದೀನಿ. ರೌಡೀಸ್ ಆಬ್ವಿಯಸ್ಲಿ ಅದು ಒಳ್ಳೆ ಕಂಪ್ಯಾರಿಸನ್ ಅಲ್ಲ. ಓಕೆ, ನಿಮ್ಮ ಕೆರಿಯರ್ ಅಲ್ಲಿ ಟ್ರಾನ್ಸ್ಫರ್ ಅಂದ್ರೆ ಏನಾಗಿರುತ್ತೆ? ಅಂದ್ರೆ ಯಾವ್ದಾದ್ರು ಒಂದು ಟ್ರಾನ್ಸ್ಫರ್ ತುಂಬಾ ನೋವು ಕೊಟ್ಟಿದ್ದು, ಬೇಜಾರಾಗಿದ್ದು? ನೋವು ಅಂದ್ರೆ ಸ್ವಲ್ಪ ಇನ್ಕನ್ವೀನ್ಸ್ ಆಗುತ್ತೆ. ಯಾಕೆಂದ್ರೆ ಪ್ರತಿ ಸಲ ನಾವು ಮನೆ ಶಿಫ್ಟ್ ಮಾಡಬೇಕು, ಮನೆಯವ್ರಿಗೆ ಕಷ್ಟ ಆಗತ್ತೆ. ನನಗೆ ಚೆನ್ನಾಗಿ ಅನಿಸ್ತದೆ, ಯಾಕೆಂದ್ರೆ ಹೊಸ ಪ್ರದೇಶಕ್ಕೆ ಹೋಗ್ಬೇಕು, ಹೊಸ ವಾತಾವರಣ ಎಲ್ಲ ಅಲ್ಲಿ ಕಲಿಗೆ ಹೋಗ್ಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಂತಾನೆ ಇರ್ತದೆ. ಮನೆಯವ್ರಿಗೆ ಕಷ್ಟ ಆಗತ್ತೆ ಸ್ವಲ್ಪ. ಈಗ ನಿಮ್ಗೆ ಚೇಂಜ್ ಮಾಡೋಕೆ ಅವಕಾಶ ಕೊಟ್ರೆ ಯಾವ ಕಾನೂನನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೋತೀರಿ? ಕಾನೂನು ಇದಾಗ್ಲೇಬೇಕಾ ಕಾನೂನು ಚೇಂಜ್ ಅಂತ? ಇನ್ನು ನಮ್ಮ ಪೊಲೀಸ್ ಕಾನೂನುಗಳಲ್ಲೇ ಬದಲಾವಣೆ ಮಾಡ್ತೀನಿ ನಾನು. ಎಸ್ಪೆಷಲಿ ನಮ್ಮ BNS, ನಮ್ಮ ಭಾರತೀಯ ನ್ಯಾಯ ಸಂಹಿತೆಯನ್ನೇ ನಾನು ಬದಲಾವಣೆ ಮಾಡ್ತೀನಿ. ನನ್ನ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಪ್ರೊಸೀಜರ್ ಸಿಂಪಲ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಏನಂದ್ರೆ ಈಗ ಕರೆಂಟ್ ಸಿಸ್ಟಮ್ ಅಫ್ಕೋರ್ಸ್ ನಾನು ಕ್ರಿಟಿಸೈಸ್ ಮಾಡಬಾರ್ದು, ಬಟ್ ಒಪಿನಿಯನ್ ಏನಂದ್ರೆ ಒಂದು ಸಣ್ಣ ತಪ್ಪುಗೆ ದೊಡ್ಡ ತಪ್ಪುಗೆ ಸೇಮ್ ಜುಡಿಷಿಯಲ್ ಪ್ರೊಸೀಜರ್ ಆಗುತ್ತೆ. ಓಕೆ, US ಬೇರೆ ಕಂಟ್ರೀಸ್ ಅಲ್ಲಿ ಏನಿದೆ ಅಂದ್ರೆ ಸಣ್ಣ ತಪ್ಪಿದ್ರೆ ನೀವು ಫೈನ್ ಹಾಕಿ ಅವ್ರನ್ನೊಂದು ದಿನ ಜೈಲಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಂಡು ರಿಲೀಸ್ ಮಾಡಿ, ಅಲ್ಲಿಗೆ ಮುಗಿದೋಗುತ್ತೆ ಕೇಸು. ಮತ್ತೆ ಅದು ಜುಡಿಷಿಯಲ್ ಪ್ರೊಸೀಜರ್ ಇರಲ್ಲ. ಅದು ಕೂಡ ಬರ್ತಾ ಇದೆ ನಮ್ಗೆ, ಆರ್ಬಿಟ್ರೇಷನ್ ಅಂತಾರೆ. ಸೊ ಆ ತರ ಸಣ್ಣ ತಪ್ಪುಗಳಿಗೆ ಒಂದು ದಿನ ಈಗ ಸಪೋಸ್ ಯಾರೋ ಕುಡಿದು ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ, ಅವ್ನು ತಂದು ಒಂದು ದಿನ ಜೈಲಲ್ಲಿ ಇಟ್ಬಿಟ್ಟು ಅವನಿಗೆ ಫೈನ್ ಹಾಕಿ ಮತ್ತೆ ಇದು ಮಾಡಿದ್ರೆ ಸೀರಿಯಸ್ ಅಫೆನ್ಸ್ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ಬೇಕು. ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಜುಡಿಷರಿಗೆ ಕೊಟ್ಟು ಅದು ಮತ್ತೆ ಬೇರೆ ಒಂದು ವರ್ಷಗಟ್ಟಲೆ ಅದು ಇದಾಗೋದು ನನಗೆ ಇಷ್ಟ ಇಲ್ಲ. ಸೊ ಅದು ನಾನು ಚೇಂಜ್ ಆಗಿದ್ರೆ ಒಳ್ಳೇದು ಅನಿಸ್ತದೆ. ಓರ್ವ ಪೊಲೀಸ್ ಅಧಿಕಾರಿಗೆ ಇರಲೇಬೇಕಾಗಿರುವಂತ 3 ಗುಣಗಳು? ಇಂಟಿಗ್ರಿಟಿ, ಲೀಡರ್ಶಿಪ್, ಸೆಲ್ಫ್ಲೆಸ್ನೆಸ್ ಅನ್ಬೋದು. ಅಂದ್ರೆ ನಿಸ್ವಾರ್ಥರಾಗಿರ್ಬೇಕು. ಇಂಟಿಗ್ರಿಟಿ 3. ಓಕೆ, ಇಂಟಿಗ್ರಿಟಿ, ಲೀಡರ್ಶಿಪ್, ಸ್ವಲ್ಪ ನಿಸ್ವಾರ್ಥ ಗುಣ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ನಾನು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ದೆ, ಸಾಧನೆಯನ್ನ ಇವತ್ತು ಮಾತಾಡಿಸ್ತೀನಿ ಅಂತ ಹೇಳಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.